part of any gathering, I request our principal, Vijaya D. Naik, Madam, to render the welcome address. ಆತ್ಮೀಯರೇ, ಸಂಶೋಧನೆ ಎನ್ನುವುದು ಅಲ್ಪ ವಿರಾಮದಿಂದ ಪೂರ್ಣ ವಿರಾಮದೆಡೆಗೆ ಸಾಗುವ ಪ್ರಕ್ರಿಯೆ ಎಂದು ಖ್ಯಾತ ಸಂಶೋಧಕ, ಚಿಂತಕ, ಪ್ರಾಧ್ಯಾಪಕರಾದ ಎಂ ಕಲಬುರ್ಗಿಯವರು ತಿಳಿಸಿದ್ದಾರೆ. ಸಂಶೋಧಕನದು ಮುಗಿಯದ ಅನ್ವೇಷಣೆ, ತೀರದ ದಾಹ. ಈ ಹಿನ್ನೆಲೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಲ್ಲಿ
ಸಂಶೋಧನೆಯ ಅಭಿರುಚಿಯನ್ನು ಬೆಳೆಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ. ಉತ್ತರ ಕನ್ನಡ ಅತ್ಯಂತ ಶ್ರೀಮಂತ ಪ್ರದೇಶ, ಸಂಶೋಧನೆಗೆ ಪ್ರಶಸ್ತವಾದ ನಾಡು. ಇಲ್ಲಿಯ ಸಮುದ್ರದಲ್ಲಿರುವ ಮತ್ಸ್ಯ ಪ್ರಭೇದಗಳು, ವಿಸ್ತಾರವಾದ ಕಾಡು, ವಿವಿಧ ಯೋಜನೆಗಳು ವಿಜ್ಞಾನ ವಿದ್ಯಾರ್ಥಿಗಳಿಗೆ ಆಕರ ಸಾಮಗ್ರಿಗಳಾದರೆ, ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಇಲ್ಲಿಯ ವೈವಿಧ್ಯಮಯ ಭಾಷೆ, ಸಂಸ್ಕೃತಿ, ಜಾತಿ, ಸಾಹಿತ್ಯ, ಕವಿಗಳು ಅಧ್ಯಯನದ ಸಾಮಗ್ರಿಗಳು. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಇಲ್ಲಿಯ ವ್ಯಾಪಾರ ವಹಿವಾಟು, ಬ್ಯಾಂಕ್ ವ್ಯವಸ್ಥೆ, ಕೈಗಾರಿಕೆಗಳು ಹೇರಳ ಮಾಹಿತಿ ನೀಡಬಲ್ಲದು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಪ್ರವೃತ್ತಿ ಬೆಳೆಸುವ ಪ್ರಯತ್ನ ನಮ್ಮದು. ಸಂಶೋಧನೆ ಎನ್ನುವುದು ಕೇವಲ ಸ್ವಾರ್ಥಪರವಾಗದೆ ಸಮಾಜಮುಖಿಯಾದರೆ ನಮ್ಮ ಈ ಪ್ರಯತ್ನ ಸಾರ್ಥಕ. ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಮಾನ್ಯ ದಿನಕರ ಶೆಟ್ಟಿಯವರಿಗೆ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಂಟಿ ನಿರ್ದೇಶಕರ ಕಚೇರಿಯ ವಿಶೇಷ ಅಧಿಕಾರಿಯಾಗಿರುವ ಡಾಕ್ಟರ್ ಆಫ್ತಾಬ್ ಬಾಯಿ ಅವರು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನ ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಸಂಪನ್ಮೂಲಕಾರರಾಗಿ ತಮ್ಮ ಜ್ಞಾನವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ದೇಶದ ಹಾಗೂ ವಿದೇಶದ ವಿವಿಧೆಡೆಗಳಿಂದ ಮಹನೀಯರು ಆಗಮಿಸಿದ್ದಾರೆ. ಡಾಕ್ಟರ್ ಕೆ.ಎಸ್. ರಾಣೆ, ಯುಜಿಸಿ ಎಮಿರೇಟ್ಸ್ ಫೆಲೋ ಆಫ್ ರಾಯಲ್ ಸೊಸೈಟಿ ಕೆಮಿಸ್ಟ್ರಿ. ಡಾಕ್ಟರ್ ಯೂರಿ ಫೆಟ್ನಿ, ರಷ್ಯಾ ವಿಸಿಟಿಂಗ್ ಫ್ಯಾಕಲ್ಟಿ, BITAC ಪಿಲಾನಿ, ಗೋವಾ ಕ್ಯಾಂಪಸ್. ಡಾಕ್ಟರ್ ಲೀಲಾವತಿ ಕೃಷ್ಣನ್, ಫಾರ್ಮರ್ ಪ್ರೊಫೆಸರ್, IIT ಕಾನ್ಪುರ್. ಡಾಕ್ಟರ್ ಜೋಯೋಂಗ್ ಕಿಮ್, ಸೌತ್ ಕೊರಿಯಾ, ಅಸಿಸ್ಟೆಂಟ್ ಟೀಚಿಂಗ್ ಪ್ರೊಫೆಸರ್, IIT ಗಾಂಧಿನಗರ್. ಡಾಕ್ಟರ್ ಓಯೋನಿಂಗ್ ಮೈಕೆಲ್, ನೈಜೀರಿಯಾ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಓಕ್ಸನ್ ಯೂನಿವರ್ಸಿಟಿ, ಹೈದರಾಬಾದ್. ಡಾಕ್ಟರ್ JL ರಾಠೋಡ್, ಚೇರ್ಮನ್ ಮರೀನ್ ಬಯಾಲಜಿ, PG ಸೆಂಟರ್, ಕಾರವಾರ, KUD. ಡಾಕ್ಟರ್ MG ಹೆಗ್ಡೆ, ಫಾರ್ಮರ್ ಪ್ರೊಫೆಸರ್ ಆಫ್ ಡಾಕ್ಟರ್ ಬಾಲಿಗಾ ಕಾಲೇಜ್, ಕುಮಟಾ. ಡಾಕ್ಟರ್ ಯು ಮೆಹಬೂಬ್ P, ಪ್ರೊಫೆಸರ್, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಬ್ಯಾಂಗ್ಳೂರ್. ಡಾಕ್ಟರ್ ಪೂಜಾ S, ಯೂನಿವರ್ಸಿಟಿ ಬ್ರುನೈ, ಡರುಸಲಂ. ಡಾಕ್ಟರ್ ವಿಘ್ನೇಶ್ D ನಾಯ್ಕ್, ಆಕ್ಸ್ಬರ್ಗ್ ಯೂನಿವರ್ಸಿಟಿ, ಜರ್ಮನಿ. ಇವರೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಇವರೊಂದಿಗೆ ವಿವಿಧ ಕಾಲೇಜುಗಳಿಂದ ಆಗಮಿಸಿದ ಪ್ರಾಂಶುಪಾಲರಿಗೂ, ಭಾಗವಹಿಸಲು ಆಗಮಿಸಿದ ಎಲ್ಲ ಹಿರಿಯ ಕಿರಿಯ ಉಪನ್ಯಾಸ ಮಿತ್ರರಿಗೂ, ವಿದ್ಯಾರ್ಥಿ ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಧನ್ಯವಾದಗಳು. Thank you, ma'am. I take this opportunity to invite coordinator of this conference, I.K. Naik sir, to deliver the introductory address. Respected delegates on the dais, dear friends, participants, above all, my dear students. As you know, this is the international conference scheduled for 2 days with the name Growing Research Aspirations at Collegiate Education. Friends, question naturally arises, is it necessary to go for such a conference in this type of college? Yes, I say, it's 100%. Because without talking much about the conference, or just with a single demo or what I have seen,
in the last 20 days, or my experience in the last 20 days, to what extent this conference is important. So that I am going to tell here. Sir, actually we have a small research lab in our physics department. So from last 20 days, some of the students, BSc students, I called them, come do this work, a small project. She might be sitting somewhere here, Pavitra, BSc final year student. I called her one day, okay? Sir, what is the reason? You have to do research. I said, you have to do research. Okay. First I gave, wash these beakers, okay? Wash these beakers, burettes, etc. She started asking the question, sir. When it is over, washing is over, she asked, sir, my research is over? The thing is, sir, I think my research is over. See, that single question, and also asked, sir, is it the research? Is this the research? I was so fond because, sir, why I am telling is, when I joined here to the department as assistant professor, now this is my 17th year of progress. After my MSc, I didn't go for research, sir. I took this job. I joined for research at the age of my 44. So when I joined for research, when I went to guide, I asked the question, sir, what is research? Are you following? I asked, sir, what is research? That question now reminded me when that girl of BSc final asked, sir, what is research? Then I was so fond that the question what I used to ask at the age of my 43, now we have made this girl of 17 years to ask the same question, sir, what is research? In the sense, we are able to fill the gap of 20 years by arranging such an establishment of research lab or by arranging such a conference. Means, Kannadadalli helbeku antandre, we can express our feeling better in our language. Okay? ನಾನು ನನ್ನ 43ನೇ ವಯಸ್ಸಿನಲ್ಲಿ ನನ್ನ ಗೈಡ್ ಕೇಳ್ತಾ ಇದ್ದೆ, ಸರ್ ವಾಟ್ ಈಸ್ ರಿಸರ್ಚ್? ಬಟ್ ಇವತ್ತು ನಮ್ಮ ಕಾಲೇಜಿನ BSc ಫೈನಲ್ ವಿದ್ಯಾರ್ಥಿ ನನಗೆ ಬಂದು ಕೇಳ್ತಾರೆ, ಸರ್ ವಾಟ್ ಈಸ್ ರಿಸರ್ಚ್? ಸೊ that has to happen. This is our motto. So remember, as we know, research is initiated only after PG. ನಮಗೆಲ್ಲ ಗೊತ್ತಿದೆ. We are all under UG studies here. But PG ಹೋದ ನಂತರ MSc, maybe MCom. After that only we come across what is research. But instead of that, friends, if you just give the idea, what is research, what is project, how to present the paper, like this, only when they are in degree level, then just think of what may happen in the future. Because see, sir, just 2 months back, another incident, with your kind permission, and I'll soon wind up, okay? See, BSc final year student by name Shreya, very intelligent student, got percentage of about 96 in BSc, came to me, what are you doing now? She said, sir, I got ICICI Bank job. She was so happy, sir, I got ICICI Bank job. I also participated her enjoyment. Oh, nice, very nice. When she went, I thought, what is the fate? What is the fate with these students? Remember, ಇಲ್ಲಿ ಏನಾಗಿದೆ ಅಂತಂದ್ರೆ, after degree, getting the job, that only has become important. Suppose these students who come up with 80, 90, if they are just given the initiation that there is something beyond this, it is not the only job to get, it's not the only aim of the life. We have to do something, there is something different, there is a different world after BSc. If they know that, definitely these students will go to higher academic standards. Okay? So, of course, leading the life is ultimate goal. But how to lead the life?
Otherwise, see, those students with 98, 99, if they go toward the academic level, tomorrow, if one of them becomes a good teacher, a scientist, alva, then that will be the great path what we provide for these students. That should happen. So that is happening here today. We are just opening a door. This has to happen everywhere. That is the main aim of the conference. Friends, today, of course, we have tried our best to gather the resource persons from all disciplines. So here, Professor Mulimani sir, the great physics scientist in India, and also my teacher, okay? Today, we have Dr. Sabu Thomas, but the thing is, when I talked to Dr. Sabu Thomas, he agreed to come here, but today, he is in foreign, okay? It's difficult to avoid such things because they will have still a good function, important function than this. We have to cope up with all these things. But he has assured he will come online at tomorrow's function exactly at 10 o'clock. We have arranged for that. So today we have other professor, K.S. Rane, Emeritus Fellow of UGC, Fellow of Royal Society of Chemistry, okay? And also Dr. Sabu Thomas, Fellow of Royal Society of Chemistry, Dr. B.G. Mulimani, former Vice Chancellor of BLD University and also of Bijapur University. We have Sir Petnev sir from Russia, okay? I'm so happy. From yesterday, when I met him, he's always laughing. So just see, still he is laughing. Sir, so nice to see you all here. So he is working now in K.K. Birla's reputed institution, K.K. Birla's BITS Pilani, Goa Institute of Management. Also we have Professor Leelavati. Yeah. Shall I call you as a mentor, madam? Not the resource person. You are a mentor for me. So Professor Leelavati, who was professor in IIT Kanpur, now he is today. Dr. Juyan Kim, madam. Yes, from South Korea. She is working as teaching assistant professor in IIT Gandhinagar, Gujarat. Dr. Oyenga, sir, please. Dr. Oyenga, from Nigeria, from business studies, okay? He is working as associate professor in the Oxen University, private university, Hyderabad. Very proud to say, Dr. J.L. Rathod, sir. Dr. J.L. Rathod, good friend. He is head of the department, PG Center of Karnataka University in Karwar. Of course, Dr. M.G. Hegde, he is with some work at home. Soon he will join us. A.V. Raghu, Dr. Raghu, please. Dr. A.V. Raghu, okay, from Jain University, BLD, right? My student, Pooja. Working as assistant professor in University Brunei, Darussalam. Another person, where is Vignesh? Vignesh, yes, come here. Vignesh, he is from my village. He is a researcher, okay? He is doing research in Augsburg University, Germany. So please, friends, we have tried our best to gather the resource person from all the disciplines because this is the degree college wherein go with all the disciplines. So please make best use of this opportunity. So thank you for your time here. I think I have taken much time. Sorry if I had delayed. Thank you. Thank you, sir, for your inspiring address. I now request
the MLA, Shetty sir, to kindly inaugurate the function. I also request the other dignitaries to kindly join. MLA Dinkar Shetty sir, Kumta Honavar constituency, to kindly render his inauguration address. ಎಲ್ಲರಿಗೂ ನಮಸ್ಕಾರ. ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕುಮಟಾ ಇವರ ಆಶ್ರಯದಲ್ಲಿ ಸಂಶೋಧನಾ ಕೇಂದ್ರವನ್ನು ಡಿಗ್ರಿ ಕಾಲೇಜಿನಲ್ಲಿ ರೂಢಿಸಿಕೊಳ್ಬೇಕು ಎನ್ನುವಂಥ ಒಂದು ವಿಶೇಷವಾದಂಥ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಡಾಕ್ಟರ್ BG ಮೂಲಿಮನಿ ಅವರೇ, ವೇದಿಕೆಯ ಕೆಳಗಡೆ ಕುಳಿತಂಥ ಡಾಕ್ಟರ್ KS ರಾಣೆ ಅವರೇ, ರಷ್ಯಾದಿಂದ ಆಗಮಿಸಿದಂಥ ಡಾಕ್ಟರ್ ಯುರಿನೋ, ವೇದಿಕೆಯ ಕೆಳಭಾಗದಲ್ಲಿ ಕುಂತಂಥ ಡಾಕ್ಟರ್ ಲೀಲಾವತಿ ಅವರೇ, ಡಾಕ್ಟರ್ ಜೂಯಿಂಗ್ ಕಿಮ್ ಅವರೇ, ನೈಜೀರಿಯಾದಿಂದ ಆಗಮಿಸಿದಂಥ ಡಾಕ್ಟರ್ ಒಯೆಂಗು ಮೈಕೆಲ್ ರವರೇ, ಡಾಕ್ಟರ್ JL ರಾಠೋಡ್ ರವರೇ, ಡಾಕ್ಟರ್ ಪೂಜಾ ರವರೇ, ಮಿಸ್ಟರ್ ವಿಘ್ನೇಶ್ ನಾಯಕ್ ರವರೇ ಮತ್ತು ಡಾಕ್ಟರ್ ವಿಕ್ರಮ್ ರವರೇ ಹಾಗೂ ಅಫ್ತಾಬ್ ಭಾಯಿ ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರೇ ಮತ್ತು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥ ಪ್ರೊಫೆಸರ್ IK ನಾಯ್ಕ್ ಮತ್ತು ಅವರೆಲ್ಲ ಟೀಮ್. ಕನ್ನಡದಲ್ಲಿ ಹೇಳಿಲ್ಲ ನೀವು, ಇಂಗ್ಲೀಷಲ್ಲಿ ಹೇಳಿದ್ರಿ. ಈ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂಥ ಡಾಕ್ಟರ್ ಕಲ್ಸದ್ರವರು ಸಹ ಬಂದಿದ್ದಾರೆ. ಪ್ರಾರಂಭ ಅವರಿಂದನೇ ಕುಮಟಾದಲ್ಲಿ ಡಿಗ್ರಿ ಕಾಲೇಜಿನ ಸರ್ಕಾರಿ ಡಿಗ್ರಿ ಕಾಲೇಜಿನ ಒಂದು ಪ್ರಾರಂಭ ಅವರಿಂದ ಆಗಿತ್ತು.
ನಿಜವಾಗಿಯೂ ಇವತ್ತು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ, ಖುಷಿ ಅನ್ನಿಸ್ತಾ ಇದೆ, ಇನ್ನೊಂದು ಕಡೆ ನೋವು ಅನ್ನಿಸ್ತಾ ಇದೆ ನನಗೆ. ನಾನೊಬ್ಬ ರಾಜಕಾರಣಿಯಾಗಿ, ಈ ಕ್ಷೇತ್ರದ ಶಾಸಕನಾಗಿ ಇವತ್ತು ಬೆಳಗಾಮದಲ್ಲಿ ಇಡೀ ರಾಜ್ಯದ ಚರ್ಚೆ ಇವತ್ತು ಅಧಿವೇಶನದಲ್ಲಿ ನಡೀತಾ ಇದೆ. ಆ ಅಧಿವೇಶನದಲ್ಲಿ ನಾನು ಪಾಲ್ಗೊಳ್ಳಲೇಬೇಕಾಗಿತ್ತು. ಅದರಲ್ಲೂ ಉತ್ತರ ಕರ್ನಾಟಕದ ವಿಷಯದ ಮೇಲೆ ಚರ್ಚೆ ಬಹುಶಃ ಇವತ್ತು ಬಂದರೆ ನಮ್ಮ ಜಿಲ್ಲೆಯ ಬಗ್ಗೆ, ನಮ್ಮ ಜಿಲ್ಲೆಯ ಸ್ಥಿತಿಗತಿ ಬಗ್ಗೆ ಅಲ್ಲಿ ಚರ್ಚೆಯನ್ನು ಮಾಡಬೇಕು ಅನ್ನುವಂಥ ಒಂದು ಹಂಬಲ ನನಗೆ ಇನ್ನೂ ಕಾಡ್ತಾ ಇದೆ. ಆದರೆ ಪ್ರೊಫೆಸರ್ ಐ.ಕೆ. ನಾಯ್ಕರವರು ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡೇ ಹೋಗಬೇಕು ಅನ್ನುವಂಥದ್ದನ್ನು ಹೇಳಿದರು. ನನಗೂ ಇವತ್ತು ನೈಜೀರಿಯಾದಿಂದ, ರಷ್ಯಾದಿಂದ, ಬೇರೆ ಬೇರೆ ದೇಶಗಳಿಂದ ಡೆಲಿಗೇಟ್ಸ್ ನಮ್ಮ ಕಾಲೇಜಿಗೆ ಬರ್ತಾ ಇದ್ದಾರಲ್ಲ, ಇದು ನಮ್ಮ ಭಾಗ್ಯ. ಈ ಕಾಲೇಜಿನ ಒಂದು CDC ಕಮಿಟಿಯ ಅಧ್ಯಕ್ಷನೂ ನಾನಿದ್ದೇನೆ. ಈ ಕ್ಷೇತ್ರದ ಶಾಸಕನಾಗಿ ಇದರ ಅಭಿವೃದ್ಧಿ ಬಗ್ಗೆ ರಘುವರು ಬಂದಿದ್ರಿ, ಹೇಳ್ದೆ ನಿಮ್ಮ ಹೆಸರು. ನಾನು ಬಹಳ ದೂರದ ಊರುಗಳಿಂದ ನೀವು ಬಂದಿದ್ರಿ. ಸಂಶೋಧನೆ ಪದವಿ ಕಾಲೇಜಿನಲ್ಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಮಗೆ ವಿಕ್ರಮ್ ರವರು ಹೇಳಿದರು. ತಾವು ಅದರ ಬಗ್ಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲೇ ಅದಕ್ಕೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆಯನ್ನು ಬಿಡುಗಡೆಯನ್ನು ಮಾಡಿದ್ದೇವೆ. ಇದು ತೀವ್ರಗತಿಯಲ್ಲಿ ಸಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ವಿಕ್ರಮ್ ಅವರು ಹೇಳಿದರು. ಒಟ್ಟಾರೆಯಾಗಿ ಕುಮಟಾದಲ್ಲಿ ಇಂಥ ಒಂದು ಸಮ್ಮೇಳನ ಬಹುಶಃ ಸಾಮಾನ್ಯವಾಗಿ ನಮ್ಮ ರಾಜ್ಯದ, ನಮ್ಮ ದೇಶದ ಸ್ಥಿತಿಗತಿ ಪರಿಸ್ಥಿತಿ ಏನಿದೆ ಅಂತ ಹೇಳಿದರೆ, ಜನ ಎಲ್ಲಿ ಸೇರ್ತಾರೆ? ನಮ್ಗೇನಾದರೂ ಸರ್ಕಾರ ಚೆಕ್ಗಳನ್ನು ಪುಕ್ಕಟೆಯಾಗಿ ಕೊಡ್ತಾವ? ಯಾವುದಾದ್ರೂ ವಿಷಯದ ಮೇಲೆ ಚೆಕ್ ಕೊಟ್ಟರೆ ಆ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಜನಗಳು ಬಂದು ಸೇರುವಂಥದ್ದು. ಇಂಥ ಕಾರ್ಯಕ್ರಮಕ್ಕೆ ಬರಬೇಕು, ಪ್ರೋತ್ಸಾಹ ಕೊಡಬೇಕು. ಕಾಲೇಜು ನಲ್ಲಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಇಲ್ಲಿಯೇ ಆಗಬೇಕು, ಆ ಸಂಶೋಧನೆ ಇಲ್ಲೇ ಆದರೆ ನಮ್ಗೆ ಬರೀ ಧಾರವಾಡದಲ್ಲಿ ನಾವು ಡಿಗ್ರಿಯನ್ನು ಹೊಂದುವಂಥದ್ದು, MSc, M.Com, ಈಗ ಕುಮಟಾದಲ್ಲಿ ಆಗಿದೆ ಈಗ. ಆದರೆ ಇಲ್ಲಿ ತನಕನೂ ನಾವು ಧಾರವಾಡ ಯೂನಿವರ್ಸಿಟಿಯನ್ನೇ ನಾವು ಅವಲಂಬಿಸ್ಕೊಂಡಿದ್ವಿ. ಅದು ತಪ್ಪಬೇಕು, ಇಲ್ಲೇ ಆಗಬೇಕು ಕುಮಟಾದಲ್ಲಿ ಅನ್ನುವಂಥದ್ದನ್ನು ನಾನು ಇದಕ್ಕೆ ಪ್ರತಿಪಾದನೆಯನ್ನು ಮಾಡೋದ್ರ ಜೊತೆಗೆ ನಾನು ವಿಕ್ರಮ್ರವ್ರ ಹತ್ರ ಹೇಳಿದೆ, ನೋಡಿ ಸರ್, ನೀವು ಬಂದ್ರಿ, ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಇಷ್ಟೆಲ್ಲ ಡೆಲಿಗೇಟ್ಸ್ಗಳನ್ನು ರಷ್ಯಾದಿಂದ, ನೈಜೀರಿಯಾದಿಂದ, ಬೇರೆ ಬೇರೆ ಕಡೆ ದೇಶಗಳಿಂದ ಬಂದು ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಇಷ್ಟಕ್ಕೆ ನೀವು ಹೋದರೆ ಸಾಕಾಗಲಿಕ್ಕಿಲ್ಲ. ಈ ಕಾಲೇಜಿಗೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ ಬಹಳ ಮುಖ್ಯವಾಗಿ, ವಿಶೇಷವಾಗಿ ನಮಗೆ ಕೊಠಡಿಗಳು, ರೂಮ್ಸ್ಗಳ ಅವಶ್ಯಕತೆ ಭಾಳಷ್ಟು ಇದೆ ಈ ಕಾಲೇಜಿಂದು. ಬಹುಶಃ ಈಗಾಗಲೇ ನಮ್ಮ ಪ್ರಾಂಶುಪಾಲರು ಹೇಳಿರಬೇಕು, ಸರ್ಕಾರದ ಒಂದು ಡಿಗ್ರಿ ಕಾಲೇಜ್ ಯಾವ ಮಟ್ಟದಲ್ಲಿ ಇರಬೇಕೋ ಆ ಮಟ್ಟದಲ್ಲಿ ಇರಬೇಕಾದ್ರೆ ದಯವಿಟ್ಟು ತಾವು ಏನು ಇವತ್ತು ಅಥವಾ ನಾಳೆ ಬೆಂಗಳೂರಿಗೆ, ರಾಜಧಾನಿಗೆ ಹೋದ ನಂತರ ನೀವು ಇದಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಮೇಲಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಕುಮಟಾದಲ್ಲಿ ಅತ್ಯುತ್ತಮವಾದಂಥ ಉಪನ್ಯಾಸಕರ ತಂಡ ಇದೆ, ಅದ್ರ ಜೊತೆಗೆ ಅತ್ಯುತ್ತಮವಾದಂಥ ವಿದ್ಯಾರ್ಥಿಗಳು ಸಹ ನಮ್ಮ ಜಿಲ್ಲೆಯಲ್ಲೇ ಇದ್ದಾರೆ. ಇವತ್ತು ಆ ವಿದ್ಯಾರ್ಥಿಗಳಿಗೆ ಒಂದು ಸರಿಯಾದ ಮಾರ್ಗದರ್ಶನ ಮಾಡಬೇಕಾದ್ರೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ದ ಕೊರತೆ ಭಾಳಷ್ಟು ಇದೆ ಇಲ್ಲಿ. ಆ ಇನ್ಫ್ರಾಸ್ಟ್ರಕ್ಚರ್ ವ್ಯವಸ್ಥೆಯನ್ನು ತಾವು ಮುಂದಿನ ದಿವಸದಲ್ಲಿ ಮಾಡಿಕೊಡ್ಬೇಕು. ಕೇವಲ 35,000 ರೂಪಾಯಿಯಿಂದ ಸಾಧ್ಯ ಇಲ್ಲ. ಇದಕ್ಕೆ 100 ಕೋಟಿ ಈ ಕಾಲೇಜಿಗೆ ನೀವು ಮುಂದಿನ ದಿನಗಳಲ್ಲಿ ಕೊಡಿ. ನಾವು ನಿಮ್ಮ ಆಸೆ ಏನಿದೆ, ಮುಂದೊಂದು ದಿನ ಒಂದು 10 ವರ್ಷದ ನಂತರ ನೀವು ಸಹ ಒಂದು ಸೀನಿಯರ್ ಅಧಿಕಾರಿ ಆಗ್ತೀರಿ. ನೀವು ಮತ್ತು ನಮ್ಮ ಏನಾಯ್ತು ಸರ್ ತಮ್ಮ ಹೆಸರು, ಅಫ್ತಾಬ್, ಎರಡೂ ಅಧಿಕಾರಿಗಳು ಸೇರಿ ಕುಮಟಾದ ಬಗ್ಗೆ ವಿಶೇಷವಾದಂಥ ಒಂದು ಆಸಕ್ತಿಯನ್ನು ಹೊಂದಬೇಕು. ಇಲ್ಲಿ
ಅತ್ಯುತ್ತಮವಾದಂಥ ವಿದ್ಯಾರ್ಥಿಗಳ ಸಮೂಹ ನಮ್ಮ ಜಿಲ್ಲೆಯಲ್ಲಿಯೇ ಇದೆ. ಬಹುಶಃ ತಾವು ಈಗಾಗಲೇ ಅದರ ಬಗ್ಗೆ ವಿಷಯವನ್ನು ಸಂಗ್ರಹ ಮಾಡಿದ್ದೀರಿ ಅನ್ನುವಂಥದ್ದನ್ನು ತಿಳ್ಕೊಂಡು ಅನೇಕ ಡೆಲಿಗೇಟ್ಸ್ ನನಗೆ ಎಲ್ಲರೂ ಕೆಳಗಡೆ ಅವರೆಲ್ಲರೂ ಮೇಲ್ಗಡೆ ಕೂತ್ಕೊಂಡಿದ್ರೆ ಬಹುಶಃ ನನಗೂ ಇನ್ನೂ ಸಂತೋಷ ಆಗ್ತಾ ಇತ್ತು ಅಂತ ನನಗೆ ಅನಿಸ್ತಾ ಇದೆ. ಆದರೆ ಏನೇ ಇರಲಿ, ತಾವು ಕೆಳಗಡೆ ಕುಂತರೂ ಸಹ ರಷ್ಯಾ, ನೈಜೀರಿಯಾದಿಂದೆಲ್ಲ ಬಂದಿದ್ರಿ, ತಾವು ಗುಜರಾತ್ದಿಂದ ಬಂದಿದ್ದೀರಾ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ನೀವೆಲ್ಲ ಬಂದು ಕೆಳಗಡೆ ಕೂತ್ಕೊಂಡಿದ್ರಿ. ಅದೇನೇ ಇರಲಿ, ಒಂದೇ ಗುರಿ ಅಂತ ಹೇಳಿದರೆ ಡಿಗ್ರಿ ಕಾಲೇಜ್ನಲ್ಲಿ ಈ ಒಂದು ಸಂಶೋಧನೆ ಆಗಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಬಂದಿದ್ರಿ. ಅದು ಯಶಸ್ಸು ಆಗ್ತದೆ ಎನ್ನುವಂಥ ಒಂದು ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ, ತಮಗೆಲ್ಲರಿಗೂ ಭಾಳ ದೂರದಿಂದ ಬಂದಿದ್ರಿ, ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಈ ಒಂದು ಕ್ಷೇತ್ರದ MLA ಮತ್ತು ಈ ಕಾಲೇಜಿನ ಕಮಿಟಿಯ ಅಧ್ಯಕ್ಷನಾಗಿ ನಾನು ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಇದರ ನಂತರ ನಾನು ಮಾತಾಡಿದ ನಂತರ ನನಗೆ ಬೆಳಗಾಂಗೆ ಹೋಗಬೇಕಾಗಿದೆ, ಮನಸ್ಸು ಅಲ್ಲೂ ಇದೆ ನಂದು ಅರ್ಧ. ಹೀಗಾಗಿ ತಾವು ಯಾರು ದಯವಿಟ್ಟು ತಪ್ಪು ತಿಳ್ಕೊಳ್ಳದೆ ನನಗೆ ಹೋಗಲಿಕ್ಕೆ ಅನುವು ಮಾಡಿಕೊಡ್ಬೇಕು ಎನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ಹಾರೈಸಿ, ತಮಗೆಲ್ಲರಿಗೂ ವಿಶೇಷವಾಗಿ ನಮ್ಮ ಪತ್ರಿಕಾ ಮಿತ್ರರು ಇಂಥ ಕಾರ್ಯಕ್ರಮದಲ್ಲಿ ಯಾವತ್ತೂ ಅವರು ಮುಂದಿರ್ತಾರೆ, ಅವರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.